ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಅವರು, ಮಾದಿಗ ಸಮುದಾಯ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ. ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ಈ ಸಮುದಾಯ ತೀರಾ ಹಿಂದುಳಿದಿದೆ. ಈ ಸಮುದಾಯದಲ್ಲಿ ಅನಕ್ಷರಸ್ಥರು ಹೆಚ್ಚಾಗಿದ್ದು, ಅವರಿಗೆ ಜಾತಿ ಜನಗಣತಿ ಬಗ್ಗೆ ಮಾಹಿತಿ ಇಲ್ಲ. ಸರ್ಕಾರ ಮತ್ತು ಸಮುದಾಯದ ಮುಖಂಡರು ಜನರಲ್ಲಿ ಜಾಗೃತಿ ಮೂಡಿಸಿ ತಮ್ಮ ಜಾತಿಯನ್ನು ಕಡ್ಡಾಯವಾಗಿ ಮಾದಿಗ ಎಂದು ಬರೆಸಬೇಕೆಂದು ಕೋರಿದರು. ಜಾತಿ ಜನಗಣತಿ ಮಾಡುತ್ತಿರುವ ವೇಳೆ ಹಲವು ಸಮಸ್ಯೆಗಳು ಕಂಡುಬರುತ್ತಿವೆ. ಚಿಕ್ಕಬಳ್ಳಾಪುರ ನಗರದ ವಾರ್ಡುಗಳ ಹೆಸರು ಮತ್ತು ಮಾಹಿತಿ ಜನಗಣತಿದಾರರ ಮೊಬೈಲ್ ಆ್ಯಪ್ನಲ್ಲಿ ತೋರಿಸುತ್ತಿಲ್ಲ. ಕೇವಲ ವಾಪಸಂದ್ರ ವಾರ್ಡಿನ ಮಾಹಿತಿ ಮಾತ್ರ ಮೊಬೈಲ್ ಆ್ಯಪ್ನಲ್ಲಿ ತೋರಿಸುತ್ತಿದೆ. ಸರ್ವರ್ ಸಮಸ್ಯೆ ಎದುರಾಗಿದ್ದು, ಒಂದು ಕುಟುಂಬದ ಮಾಹಿತಿ ಭರ್ತಿ ಮಾಡಲು ಕನಿಷ್ಠ 45 ನಿಮಿಷ ಬೇಕಾಗಿದೆ. ನಿನ್ನೆ ಪ್ರಾರಂಭವಾದ ಜಾತಿ ಜನಗಣತಿ ಆಮೆಗತಿಯಿಂದ ಸಾಗುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆ ಕೃಷ್ಣಮೂರ್ತಿ ಹೇಳಿದರು. ಜಾತಿ ಗಣತಿಯನ್ನು ಇವತ್ತಿನ ಟೆಕ್ನಾಲಜಿಯನ್ನು ಆ್ಯಪ್ ಮುಖಾಂತರ ರಾಜ್ಯದಲ್ಲಿ ಜಾತಿ ಗಣತಿಯನ್ನು ಕೇವಲ 15-20 ದಿನಗಳಲ್ಲೇ ಮುಗಿಸ್ತೇವೆ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು, ಆಯೋಗದ ಅಧ್ಯಕ್ಷರಾಗಿದ್ದಂಥ ನಾಗಮೋಹನ್ ದಾಸ್ ಅವರು ರಾಜ್ಯದ ಜನತೆಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಭಾಳ ಗೊಂದಲದ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿದೆ. ಒಳ ಮೀಸಲಾತಿ ವರ್ಗೀಕರಣ ಏನು ರಾಜ್ಯ ಮತ್ತು ವಾಡಿಕೆಯಿಂದ ಎಡಗೈ ಸಮಾಜ ಮತ್ತು ಬಲಗೈ ಸಮಾಜ ಅಂತ ಕರಿತೀವಿ. ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯತ್ಯಾಸಗಳು, ವ್ಯಾಖ್ಯಾನಗಳು ಜಾತಿ ಗಣತಿಗೆ ಕಾಂತರಾಜ್ ವರದಿ ಇರ್ಬೋದು, ಸದಾಶಿವ ಆಯೋಗದ ವರದಿ ಇರ್ಬೋದು, ಈ ಆಯೋಗದಲ್ಲಿ ಸ್ಪಷ್ಟವಾದಂಥ ಮಾಹಿತಿ ಸಿಗಲಿಲ್ಲ ಅಂತ ಇವತ್ತು ಮತ್ತೆ ಜಾತಿ ಗಣತಿ ಆಗ್ತಾ ಇರೋದು. ಏನು 2020ರಲ್ಲಿ ಅರುಣ್ ಮಿಶ್ರಾ ಅವರ ಜಡ್ಮೆಂಟ್ ಆರ್ಟಿಕಲ್ 341 ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ, ಒಳ ಮೀಸಲಾತಿಯನ್ನು ಕೊಡ್ಬೋದು. ಆಗಸ್ಟ್ 1ರಂದು ಚಂದ್ರಚೂಡ್ ಅವರ ಜಡ್ಜ್ಮೆಂಟ್ ಆರ್ಟಿಕಲ್ 341 ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ. ರಾಜ್ಯಗಳಿಗೆ ಪರಮಾಧಿಕಾರ ಇದೆ. ನಿಮ್ಮ ರಾಜ್ಯಗಳಲ್ಲಿ ವರ್ಗವಾರು, ಜಾತಿವಾರು ಹಿಂದುಳುವಿಕೆಯನ್ನು ಎಂಪೆರಿಕಲ್ ಡೇಟೆಯನ್ನು ಪಡೆದು ಆ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಯಾವ ಯೋಜನೆಗಳನ್ನು ಕೊಡಬಹುದು, ಅವರಿಗೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯ ದಿಕ್ಕಿನಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಡ್ಬೋದನ್ನು ಆಯಾ ರಾಜ್ಯಗಳಿಗೆ ಪರಮಾಧಿಕಾರ ಇದೆ ಅಂತ ನೆನ್ನೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ. ಕೆಲವರು ಮಾತಾಡ್ತಾ ಇದ್ದರು, ಕರ್ನಾಟಕ ರಾಜ್ಯದಲ್ಲಿ ಆಯೋಗದ ಒಳ ಮೀಸಲಾತಿ ಜನಗಣತಿ ಆದ ನಂತರವೂ ಸಹ ಮಾಧ್ಯಮದವರು ಹೇಳ್ತಾ ಇದ್ದರು ಮತ್ತೆ ಕೇಂದ್ರ ಸರ್ಕಾರದ ಅನುಮತಿಗೆ ಕಳಿಸ್ಕೊಡ್ಬೇಕು ಅಂತ. ಕೆಲವರು ಹೇಳ್ತಾ ಇದ್ದರು ಸುಪ್ರೀಂ ಕೋರ್ಟಿನ ಆಗಸ್ಟ್ 1ನೇ ತಾರೀಕಿನ ಜಡ್ಜ್ಮೆಂಟ್ ರಾಜ್ಯ ಸರ್ಕಾರಕ್ಕೆ ಆವತ್ತು ಅನುಮತಿ ನೀಡಿದೆ, ಆ ಜಡ್ಜ್ಮೆಂಟಿನ ನಂತರ ರಾಜ್ಯಗಳಿಗೆ ಅಧಿಕಾರ ಬಂದಿದೆ ಅಂತ. ಚಂದ್ರಚೂಡ್ ಅವರ ಸೈಟೇಷನ್ ಅಥವಾ ಅರುಣ್ ಮಿಶ್ರಾ ಅವರ ಈ ಸಮಸ್ಯೆಗಳಿಂದ ನಿಗದಿತ ಸಮಯದಲ್ಲಿ ಜಾತಿ ಜನಗಣತಿ ಮಾಡಲು ಕಷ್ಟವಾಗಬಹುದು. ನಿಗದಿಪಡಿಸಿರುವ ದಿನಾಂಕವನ್ನು ವಿಸ್ತರಿಸಿದರೆ ಅನುಕೂಲವಾಗುತ್ತದೆ ಎಂದು ಮನವಿ ಮಾಡಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಮುದಾಯದ ತಿರುಮಲಪ್ಪ, ಬಾಲಕುಂಟಹಳ್ಳಿ ಗಂಗಾಧರ್ ಇನ್ನೂ ಹಲವರು ಹಾಜರಿದ್ದರು. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.